ತೀವ್ರ ಬರ ಹಿನ್ನೆಲೆ ಶಿವಯೋಗ ಮಂದಿರದ ಗೋಶಾಲೆಗೆ ರಾಜೂರು ಗ್ರಾಮಸ್ಥರಿಂದ ಮೇವು ವಿತರಣೆ. ಉತ್ತರ ಕರ್ನಾಟಕದಲ್ಲಿ ತೀವ್ರ ಬರಗಾಲ ಹಿನ್ನೆಲೆ ಜಾನುವಾರುಗಳಿಗೆ ಮೇವಿನ ಕೊರತೆ ಉಂಟಾಗಿದೆ. ಈ ಹಿನ್ನೆಲೆ ಶಿವಯೋಗ ಮಂದಿರದ ಗೋಶಾಲೆಗೆ ಕುಕನೂರು ತಾಲೂಕಿನ ರಾಜೂರು ಗ್ರಾಮದ ರೈತರು 11 ಗಾಡಿ ಮೇವು 8 ಗಾಡಿಯಲ್ಲಿ ಹೊಟ್ಟಣ ನೀಡಿ ಮೂಕ ಪ್ರಾಣಿಗಳ ಭಕ್ತಿ ಸೇವೆ ಮಾಡಿದ್ದಾರೆ. ರಾಜೂರು ಗ್ರಾಮದ ಶರಣಬಸವೇಶ್ವರ ದೇವಸ್ಥಾನ ಭಕ್ತರು ಮತ್ತು ರೈತರ ಈ ಕಾಳಜಿಗೆ ಸ್ಥಳೀಯ ಬ್ರಹನ್ ಮಠದ ಅಭಿನವ ಪಂಚಾಕ್ಷರ ಸ್ವಾಮೀಜಿಗಳು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಗೋರಕ್ಷಣೆ ನಮ್ಮೆಲ್ಲರ ಹೊಣೆ. ರಾಜ್ಯದಲ್ಲಿ ಬರಗಾಲ ಹಿನ್ನೆಲೆ ಜಾನುವಾರುಗಳಿಗೆ ನೀರು ಮೇವಿನ ಅಭಾವ ಉಂಟಾಗಿದೆ. ಆ ಮೂಕ ಪ್ರಾಣಿಗಳಿಗೆ ನಮ್ಮ ಕೈಲಾದಷ್ಟು ಸೇವೆ ಮಾಡಬೇಕು. ಈ ನಿಟ್ಟಿನಲ್ಲಿ ರಾಜೂರು ಗ್ರಾಮಸ್ಥರು ಶಿವಯೋಗ ಮಂದಿರದ ಗೋಶಾಲೆಗೆ ಮೇವು ಹೊಟ್ಟನ್ನು ದಾನವಾಗಿ ನೀಡಿ ಪುಣ್ಯ ಕಾರ್ಯ ಮಾಡಿದ್ದಾರೆ ಎಂದು ಶ್ರೀಗಳು ಹೇಳಿದರು. ಈ ವರ್ಷ ಕೂಡ 2023-24ನೇ ಸಾಲಿನ ಈ ಮಳೆಯ ಅಭಾವ ಇರುವುದರಿಂದ ಶಿವಯೋಗ ಮಂದಿರದಲ್ಲಿ ಇರ್ತಕ್ಕಂಥ ಜಾನುವಾರುಗಳಿಗೆ ನಮ್ಮ ರಾಜೂರು ಗ್ರಾಮದಿಂದ ಈ ಆಹಾರವನ್ನು ಹೊಟ್ಟು ಮೇವು ಸಂಗ್ರಹ ಮಾಡಿ ಕಳಿಸುವ ಬಗ್ಗೆ ಒಂದು ವಿಚಾರವನ್ನು ನಾವು ತಿಳಿಸಿದಾಗ ನಮ್ಮ ರಾಜೂರು ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಸದ್ಭಕ್ತರು ಸೇರಿಕೊಂಡು ನಾವು ಅಮಾವಾಸ್ಯೆ ದಿವಸ ನೀರಾಗಿಂದ ಹಿಡಿದು 7 ದಿವಸದಲ್ಲಿ ಪ್ರತಿಯೊಬ್ಬರು ಕೂಡ ಸ್ವ ಇಚ್ಛೆಯಿಂದಲೇ ನಮ್ಮ ಹೊಟ್ಟು ಮೇವು ಸಂಗ್ರಹವನ್ನು ಮಾಡಿ ಹಿತ್ತಲದಲ್ಲಿ ನೀವು ಒಟ್ಟಿದ್ರು ಕೂಡ ಅದರಲ್ಲೇ ಬಾಯಿಲಿರ್ತಕ್ಕಂತಹ ಜಾನುವಾರುಗಳಿಗೆ ನಾವು ಸೇವೆ ಸಲ್ಲಿಸಲು ಅನ್ನುವಂತಹ ವಿಚಾರದಿಂದ ಅವರೆಲ್ಲ ಕೂಡ ಮನೆಯೇ ಒಟ್ಟಿಗೂ ಕೂಡ ಮನೆಯಲ್ಲಿರ್ತಕ್ಕಂತಹ ಮೇವು ಹೊಟ್ಟನ್ನು ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಗೇ ಇನ್ನೂ ಯಾರು ಇರ್ತಕ್ಕಂಥವರು ಅವರು ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಸ್ವತಃ ಯಾರೂ ಕೂಡ ಇದಕ್ಕೆ 1 ರೂಪಾಯಿಯನ್ನು ಖರ್ಚು ಮಾಡದೆ ಸ್ವ ಇಚ್ಛೆಯಿಂದ ಇಲ್ಲಿಂದ ಹಿಡಿದು ಶಿವಯೋಗ ಮಂದಿರಕ್ಕೆ ಸಲ್ಲಿಸುವಂತಹ ವಿಚಾರವನ್ನು ಗಾಡಿಯ ಡೀಸೆಲಿನ ಖರ್ಚಾಗಿರ್ಬೋದು, ಆ ಮೇವಿನ ಒಟ್ಟುವಂಥದ್ದಾಗಿರ್ಬೋದು, ಎಲ್ಲ ಖರ್ಚುಗಳನ್ನು ತಾವೇ ಸ್ವತಃ ಮಾಡಿಕೊಂಡು ಆ ಸೇವೆಯನ್ನು ನಾವು ಶಿವಯೋಗ ಮಂದಿರಕ್ಕೆ ಸಲ್ಲಿಸಬೇಕು ನಮ್ಮ ರಾಜು ಗ್ರಾಮದ ವತಿಯಿಂದ ಅನ್ನುವಂಥ ವಿಚಾರದಿಂದ ಎಲ್ಲ ಸದ್ಭಕ್ತರು ಸೇರಿಕೊಂಡು ಇವತ್ತಿನ ದಿವಸ ಶಿವಯೋಗ ಮಂದಿರ ಹಾನಗಲ್ಲ ಗುರುಕುಮಾರ ಮಹಾಸ್ವಾಮಿಗಳವರು ಮಾಡಿರತಕ್ಕಂಥ ಸಮಾಜ ಸೇವೆ ಬಹಳ ದೊಡ್ಡದು. ಅವರು ಹುಟ್ಟಿನಿಂದ ಹಿಡಿದು ಅಂತ್ಯದವರೆಗೂ ಕೂಡ ಸಮಾಜ 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 ಅಂತೇಳಿ ತಮ್ಮ ಪ್ರಾಣವನ್ನು ಸಮಾಜಕ್ಕಾಗಿ ಮೀಸಲಿಟ್ಟಂತಹ ಪೂಜ್ಯರ ಸೇವೆಯನ್ನು ನೋಡಿರ್ತಕ್ಕಂಥ ನಮ್ಮ ರಾಜೂರು ಗ್ರಾಮದ ಸದ್ಭಕ್ತರು ನಾವು ಕೂಡ ಒಂದಿಷ್ಟು ಸೇವೆಯನ್ನು ಸಲ್ಲಿಸಲು ಜಾನುವಾರುಗಳ ಕಾರಣದಿಂದ ಇವತ್ತು ಸೇವೆಯನ್ನು ಜಾನುವಾರುಗಳಿಗೆ ಹೊಟ್ಟು ಮೇವನ್ನು 11 ಗಾಡಿ ಮೇವು ಮತ್ತು 8 ಗಾಡಿ ಹೊಟ್ಟನ್ನು ಸಂಗ್ರಹ ಮಾಡಿಕೊಂಡು ಸೇವೆಯನ್ನು ಸಲ್ಲಿಸಲಿಕ್ಕೆ ಅವರು ಭಕ್ತಿಯಿಂದ ಶ್ರದ್ಧೆಯಿಂದ ಇಲ್ಲಿಂದ ಅವರು ಇವತ್ತು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಕುಮಾರೇಶನ ಮತ್ತು ಪಂಚಾಕ್ಷರೇಶನ ಆಶೀರ್ವಾದ ಸದಾವಕಾಲ ಇರುವಂಥ ಹರಿಸಿ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದಾರೆ.